ನಾನು ಹೇಳೋದು ನಿಮ್ಗೆ ಬೇಜಾರು ಅನಿಸ್ಬೋದು, ಆದರೂ ಏನು ಮಾಡೋದಪ್ಪ, ಹೇಳಲೇಬೇಕಲ್ಲ. ಯಾಕಂದ್ರೆ ನನಗೀಗ ನಮ್ಮ ಮನ್ಯಾಗೀಗ 3 ಜನ ಸೊಸೆಯರು ಒಂದೇ ಥರ ಇರಬೇಕು. ಅವ್ರು 3 ಜನ ನಮ್ಗೆ ಒಂದೇ. ಈಗ ಮೇಲೂ ಕೆಳಗಡೆ ಆಗಬಾರ್ದು, ಅಂತಸ್ತಿನ ಅಂತರ ಅವ್ರ ಮಧ್ಯೆ ಬರಬಾರ್ದು. ಅವ್ರು 3 ಜನ ಚಂದನ ತಂಗ ಅಕ್ಕ ತಂಗಿ ಇರ್ತಾರೆ, ಈ ಮನೆಗೆ ಹೊಂದ್ಕೊಂಡು ಹೋದ್ರೆ ಅಷ್ಟೇ ಸಾಕು ನೋಡಪ್ಪ. ನಮಗೆ ನಿಮ್ಮ ಮನೆಯಿಂದ ಏನಂದ್ರೆ ಏನು ಬೇಡ. ದಯವಿಟ್ಟು ನಿಮ್ಮ ಮನೆಯಿಂದನೇ ಅವರಿಬ್ಬರದು ಮದುವೆ ಆದ್ರೂ ನಾವು ವರದಕ್ಷಿಣೆನೂ ತೊಗೊಂಡಿಲ್ಲ, ಅವ್ರ ಆಮೇಲೆ ಬಾಂಡೆ ಸಾಮಾನು ಏನೂ ತೊಗೊಂಡಿಲ್ಲ ನಾವು. ಯಾಕಂದ್ರೆ ಅದೆಲ್ಲ ನಂದು 2 ಮೊಮ್ಮಕ್ಕಳಿಗೆ ಇಷ್ಟನೇ ಆಗಂಗಿಲ್ಲ. ಹಂಗೆ ನನ್ನ ಅಳಿಯಾಗೂ ಕೂಡ ಇಷ್ಟ ಆಗಂಗಿಲ್ಲಪ್ಪ. ನನ್ನ ಅಳಿಯ ಭಾಳ ಅಂದ್ರೆ ಭಾಳ ಸ್ವಾಭಿಮಾನ. ಮುಂಚೆಯಿಂದನೂ ಯಾರ ಅಂಗನಲ್ಲೂ ಇರತ್ತಲ್ಲ. ತಾನು ಕಷ್ಟಪಟ್ಟು ದುಡಿದು ತನ್ನ ಮಗನಿಗೆ ಓದಿಸಿದ, ತನ್ನಿಬ್ಬರು ಗಂಡು ಮಕ್ಕಳಿಗೂ ಒಂದು ಹಂತಕ್ಕೆ ಹಚ್ಚಿದ, ಮನ್ಯಾಗ ಎಲ್ಲರೂ ಚಂದನತಂಗೆ ನೋಡ್ಕೊಂಡು ಹೊಂಟಾನ. ಅದಕ್ಕೋಸ್ಕರನಪ್ಪ ನಿಮ್ಮ ತಂಗಿಗೆ ನೀವು ಬಂಗಾರ ಏನು ಬೇಕಾದ್ರೆ ಹಾಕೋರಿ, ಅದು ನಿಮ್ಮ ತಂಗಿಗಷ್ಟೇ ಇರಲಿ. ಅದನ್ನು ಬಿಟ್ಟು ಈ ಮನೆಯವರಿಗೆ ಯಾರಿಗೂ ಏನೂ ಬೇಡಪ್ಪ. ನಾ ಹೇಳಿದ ಅರ್ಥ ಆಗೈತೆ ಅಂತ ಅನ್ಕೊತೀನಿ. ಅಜ್ಜಿ, ನಿಮ್ಮದು ಭಾರಿ ದೊಡ್ಡ ಗುಣ. ನಿಜವಾಗ್ಲೂ ನೀವು ಭಾಳ ಅಂದ್ರೆ ಭಾಳ ಸ್ವಾಭಿಮಾನಿ. ನಿಮ್ಮ ಈ ಗುಣನ ನನಗೆ ಭಾಳ ಇಷ್ಟ ಆಗಿದ್ದು. ಈಗಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲ ಅಂದ್ರೆ ಮದುವೆನೇ ಆಗೋದಿಲ್ಲ. ಹೆಣ್ಣಿನ ಮನೆ ಕಡೆಯಿಂದ ಏನು ಬಂದ್ರೂ ಬಾಚ್ಕೋಬೇಕು ಅನ್ನೋ ಜನರ ಮಧ್ಯೆ ನೀವು ಏನೂ ಬೇಡ ಅಂತ ಅಂತೀರಲ್ಲ, ನಿಜ ಅಜ್ಜಿ, ಭಾಳ ದೊಡ್ಡ ಗುಣ ನಿಮ್ದು. ನಿಮಗೆ ಅವಮಾನ ಆಗೋ ಹಂಗೆ, ನಿಮಗೆ ಹಿಂಸೆ ಆಗಂಗೆ ನಾವು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಜ್ಜಿ. ನೀವು ಹೇಳ್ದಂಗೆ ನಾವು ನಮ್ಮ ಕವಿತಾನಷ್ಟ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ನಾವು ಯಾವುದೇ ಥರ ಆದಂಥ ವರದಕ್ಷಿಣೆ ಬಾಂಡೆ ಸಾಮಾನು ಏನೂ ಕಳಿಸೋದಿಲ್ಲ ಅಜ್ಜಿ. ಸರಿನಪ್ಪ, ಪುಣ್ಯ ಬರಲಪ್ಪ ನಿನ್ಗೆ. ನಾ ಹೇಳಿದ್ದೆ ನೀನೇ ಚಂದ ತಂಗೆ ಅರ್ಥ ಮಾಡ್ಕೊಂಡಿಲ್ಲ, ಚಲೋ ಆತಪ್ಪ. ಅಜ್ಜಿ, ನೀವು ದೊಡ್ಡವರದಿರಿ, ನೀವು ಏನು ಹೇಳಿದ್ರು ನಾವು ಅರ್ಥ ಮಾಡ್ಕೋತೀವಿ. ನೀವು ಹೇಳೋದು ನಿಜಾನ ಐತಿ. ಮತ್ತು ಯಾಕಂದ್ರೆ ಈಗ 3 ಜನ ಸೊಸೆಯರು ಅಂತ ಅಂದಮೇಲೆ ಅವ್ರು ಒಂದೇ ಥರ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಆಸೆನೂ ಆಗಿರುತ್ತೆ. ಸರಿ, ಆಯ್ತು ಅಜ್ಜಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ನನ್ನ ತಂಗಿನೂ ಈ ಮನೆಗೆ ಚಂದನ ತಂಗೆ ಹೊಂದ್ಕೊಂಡು ಹೋಗ್ತಾಳ. ಅಣ್ಣ ಹೋಗೋಣ, ಟೈಮ್ ಆಯ್ತು. ಸರಿ ನಮ್ಮ ಅಜ್ಜಿ, ನಾವಿನ್ನು ಹೋಗಿ ಬರ್ತೀವಿ. ಅತ್ತೆ, ನಾವಿನ್ನು ಹೋಗಿ ಬರ್ತೀವಿ ರೀ. ಸರಿ ಆಯ್ತು ರೀ ಅಣ್ಣ. ಸರಿನಪ್ಪ, ಆಯ್ತು, ಬರ್ರಿ. ಸರಿತವ, ಮನೆಗೆ ಹೋದ ತಕ್ಷಣ ಫೋನ್ ಹಚ್ಚಾವ ಮುಟ್ಟಿದ್ಮೇಲೆ. ಹಂಗೆ ಅವಾಗವಾಗ ಫೋನ್ ಹಚ್ಕೊತೀರಿ ನಮಗೂ. ಆಯ್ತು ರೀ ಅಜ್ಜಿ, ನಾ ಫೋನ್ ಹಚ್ಕೋತಾ ಇರ್ತೀನಿ ತಗೋರಿ. ರಾಜು, ಹುಷಾರು ನೋಡಪ್ಪ. ನೀವು ಇವತ್ತೊಂದಿನ ಅಲ್ಲೇ ಇರ್ಬೋದು ಅಂತ ಅನಿಸ್ತೈತಿ. ನಾಳೆ ಬರ್ತೀರಾ ಏನು ನೋಡಿರಿ. ನಂಗೆ ಅಲ್ಲಿ ಹೋದ್ಮೇಲೆ ಕಾರ್ಯ ಎಲ್ಲ ಏನೈತಿ ಏನಿಲ್ಲ ಅನ್ನೋದನ್ನು ನೋಡಿ ತಿಳ್ಕೊಂಡು ನಮ್ಗೆ ವಾಪಸ್ ಫೋನ್ ಹಚ್ಚ. ನಾಳೆ ಕಳಿಸ್ತೀರನಪ್ಪ ಅಥವಾ ನಾಡ್ದು ಕಳಿಸ್ತೀರಾ? ಅದು ಇನ್ನೂ ಕೇಳಿಲ್ಲ ಅಜ್ಜಿ. ನಾನು ನಮ್ಮ ಡ್ಯಾಡಿ ಮಮ್ಮಿಗೆ ಇವಾಗ ಮನೆಗೆ ಹೋದ ತಕ್ಷಣ ಅದ್ರದ್ದೆಲ್ಲ ಕಾರ್ಯ ಏನೇನಿದೆ ಎಲ್ಲ ತಿಳ್ಕೊಂಡು ಇವ್ರು ಯಾವಾಗ ವಾಪಸ್ ಬರ್ತಾರೆ ಅನ್ನೋದನ್ನು ನಾನೇ ನಿಮ್ಗೆ ಫೋನ್ ಹಚ್ಚಿ ಹೇಳ್ತೀನಂತ. ಸರಿ ಆಯ್ತಪ್ಪ. ಕವಿತಾ, ಬಾ. ಅಲ್ಲ ರೀತಾ, ಸವಿತಾ, ನೀವೇನು ಚಿಂತೆ ಮಾಡಬೇಡ್ರಿ. ನಾನಿವಾಗ ಕಾರ್ಡೆಲ್ಲ ಇಸ್ಕೊಂಡಿದ್ದೀನಲ್ಲ, ನಾನು ಅಲ್ಲಿ ಮನೆಗೆ ಹೋದ ತಕ್ಷಣವೇ ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ನನಗೆ ಯಾರ್ಯಾರು ಪರಿಚಯದವ್ರು ಇದ್ದಾರೆ ಅವರಿಗೆಲ್ಲ ಕಾರ್ಡ್ ಕಳಿಸ್ತೀನಿ. ಹಾಗೆ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಡ್ತೀನಿ. ಮತ್ತು ನಂಗೆ ಪರಿಚಯದವ್ರು ಯಾರ್ಯಾರು ಇದ್ದಾರೆ ಅವರಿಗೆಲ್ಲ ಫೋಟೋನೂ ಕಳಿಸ್ತೀನಿ. ನಾನು ಅದ್ರ ಕಡೆ ಎಲ್ಲ ನೋಡ್ತೀನಂತ. ನೀವು ಆದಷ್ಟು ಇನ್ನೂ ಜಾಸ್ತಿ ಟೈಮ್ ಕೊಡ್ರಿ ಟೇಲರಿಂಗ್ ಕಡೆ. ಯಾಕಂದರೆ ನೀವು ಇನ್ನೂ ಜಾಸ್ತಿ ಡಿಸೈನ್ ಲಲಿತಾ ನೀನು. ಇವಾಗ ಯಾವುದಾದ್ರು ಟ್ರೆಂಡಿಂಗ್ನಲ್ಲಿ ಇದಾವೆ ನೋಡು, ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ಕೊ, ಸರಿನಾ? ಸರಿ ಸರಿತಾ, ನಿನ್ನಿಂದ ಭಾಳ ದೊಡ್ಡ ಉಪಕಾರ ಆಯಿತು ನನಗೆ. ಆ ಥರ ಎಲ್ಲ ಇಬ್ಬರು ಮಾತಾಡಬೇಡ್ರಿ. ಇಬ್ಬರು ಮನೆಯಲ್ಲಿ ಕೆಲಸ ಮಾಡಿದ ತಕ್ಷಣ ಟೇಲರಿಂಗ್ ಕಡೆ ಲಕ್ಷ್ಯ ಕೊಡ್ರಿ. ಹಾಗೆ ನಿಮ್ಮ ಆರೋಗ್ಯದ ಕಡೆನೂ ಲಕ್ಷ್ಯ ಕೊಡ್ರಿ ನೀವು. ಸರಿ ಆಯಿತು. ನೀನು ಅಷ್ಟೇ, ಬರೀ ಆಫೀಸ್ ಕೆಲಸ, ಬಿಸ್ನೆಸ್ಸು, ಮನೆ ಕೆಲಸ ಅಂತ ಇರಬೇಡ. ನಿನ್ನ ಆರೋಗ್ಯದ ಕಡೆನೂ ಲಕ್ಷ್ಯ ಕೊಡು. ಆಮೇಲೆ ಅವಾಗವಾಗ ಫೋನ್ ಹಚ್ಕೋತಾ ಇರ. ನೀ ಯಾವಾಗ ಫ್ರೀ ಇರ್ತೀನಿ ನೋಡು, ಅವಾಗ ಫೋನ್ ಮಾಡು, ಸರಿನಾ? ಸರಿ, ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ. ಹಾಗೆ ನೀವು ಅಷ್ಟೇ ಫ್ರೀ ಇದ್ದಾಗ ನಂಗೆ ಕಾಲ್ ಮಾಡಿ. ಸರಿ ಆಯಿತು. ನಾನು ಹೋಗಿ ಬರ್ತೀನಿ. ಸರಿ, ಮನೆ ಮುಟ್ಟಿದ ತಕ್ಷಣ ನಮ್ಗೆ ಕಾಲ್ ಮಾಡು. ಸರಿ, ಓಕೆ, ಬಾಯ್. ಬಾಯ್. ಪಾಪ ಸರಿತಾ ಇದ್ಲು, ಎಷ್ಟು ಮಸ್ತ್ ಮನೆ ತುಂಬ ಓಡಾಡ್ಕೊತ ಇದ್ಲು. ಈಗ ಸರಿತಾ ಊರಿಗೆ ಹೋದ್ಮೇಲೆ ಮನೆಯೆಲ್ಲ ಬಿಕ್ಕೋ ಅನ್ಸಾಗುಂತೈತಲ್ಲ. ಹ್ಞೂ ಬೇಯಮ್ಮ, ಪಾಪ ಮನೆ ತುಂಬ ಓಡಾಡ್ಕೊತ ಮಾತಾಡ್ಕೊತ ಇದ್ಲ. ಈಗೆಲ್ಲ ಒಂಥರ ಏನೋ ಕಳ್ಕೊಂಡಂಗೆ ಅನ್ಸಾಗುಂದ್ಬಿಟ್ಟೈತಿ. ಮನೆಯೆಲ್ಲ ಬಿಕ್ಕೋ ಅನ್ಸಾಗುಂದ್ಬಿಟ್ಟೈತಿ. ಮನೆಗೆ ಬಂದು 2 ದಿನ ಆದ್ರೂ ನಮ್ಮ ಜೊತೆ ಹೆಂಗೆ ಹೊಂದ್ಕೊಂಡ್ಲು ನೋಡ್ಬೇಯಮ್ಮ. ನನಗಂತೂ ಭಾಳ ಚಲೋ ಅನಿಸಿದ್ಲು ಸರಿತಾ. ಪಾಪ ಇಷ್ಟು ಒಳ್ಳೆ ಗುಣ ಆಯ್ತಲ್ಲ ಬೇಯಮ್ಮ. ಒಂದಿಷ್ಟು ಅಹಂಕಾರ ಇಲ್ಲ, ಕೊಬ್ಬಿಲ್ಲ, ತನ್ನ ಹತ್ರ ಆಸ್ತಿ ಅಂತಸ್ತೆಲ್ಲ ಐತೆ ಅನ್ನೋದು ಜಂಬಾನ ಇಲ್ಲ ನೋಡ್ಬೇಯಮ್ಮ. ಅದಕ್ಕೆ ಅಲ್ಲ ನನಗೆ ಗಾದೆ ಮಾತಿರೋದು, ತುಂಬಿದ ಕೊಡ ತುಳ್ಕೊಂಗಿಲ್ಲ ಅಂತಂದು. ಇವು ಅರ್ಧಂಬರ್ಧ ಕೊಡ ಇರ್ತಾವಲ್ಲ, ಇವ ಜಾಸ್ತಿ ತುಳ್ಕಾಡೋದು. ಯವ್ವ ಯಪ್ಪ, ಎಂತ ಬರೀ ಹೆದ್ರ ಬಿಟ್ಟಲ್ಲೇ, ಏನಾದ್ಲೆ ನಿನಗೆ? ಅದಕ್ಕೆ ಹಂಗೆ ಒಂದ ಸಮನ ಬಂದು ಒದರ ಕುಂತಿದ್ದಿ ಯವ್ವ ಅಂತಂದು. ಯವ್ವ, ನಿನಗೇನಾರ ಸ್ವಲ್ಪ ಬುದ್ಧಿ ಐತಾನೆ ಏನಿಲ್ಲ. ನೀನು ಏನು ಬೇ ನೀನು ನಂದು ನಿನಗೆ ಏನು ಹೇಳ್ಬೇಕು? ನಿನ್ನಿಂದಾಗಿ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ ನೋಡ್ಬೇ. ನಾನೇನು ಮಾಡಿದ್ದೇನೆ ನಿನಗೆ ಸಾಕಾಗುವಂಥದ್ದು ನಾನೇನು ಮಾಡೀನಿ? ನಾನು ಏನು ಮಾಡೀನಿ? ಯಾಕ ನೀ ಏನು ಮಾಡಿ ಅನ್ನೋದು ನಿನಗೆ ನೆನಪಿಲ್ಲನ? ಅಲ್ಲೇ ನಾ ಏನು ಮಾಡೀನಿ ಅಂತ ನೀ ನಮ್ಮನೆ ಒದ್ರಾ ಕುಂತಿದ್ದಿ. ಅದು ಏನು ಅನ್ನೋದು ಬಾಯಿ ಬಿಟ್ಟಾರೆ ಹೇಳ.
ಅಲ್ಲ ಬೇ, ಅವರು ನನ್ನ ಸೊಸಿದ ತವ್ರ ಮನೆಯವ್ರು ಅದಾರ, ನನ್ನ ಬೀಗ್ರು ಅದಾರ. ಅವ್ರು ಈ ಮನೆ ಏನಾರು ಕೊಡ್ತಾರ, ನಮಗೆ ಏನಾರು ಕೊಡ್ತಾರ, ಏನಾರು ಬಿಡ್ತಾರೆ. ಅದೆಲ್ಲ ನಿನಗೆ ಎದಕ್ಕೆ ಬೇ? ನೀನು ಎದಕ್ಕೆ ನಡಕ್ ತಲೆ ಹಾಕಿದಿ? ಅವ್ರ ಪ್ರೀತಿನ ಏನಾರು ಕೊಟ್ಟು ಕಳಿಸ್ತಾರ, ಅದೆಲ್ಲ ನಿನಗೆ ಎದಕ್ಕೆ ಬೇಕಾಗೈತಿ? ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀ ಇಸ್ಕೋಬೇಡ, ನೀ ಸುಮ್ಮನಿರು. ನಾ ಇಸ್ಕೋತಿದ್ದಿಲ್ಲ, ಅವ್ರಿಗೆ ಬಾಂಡೆ ಸಾಮಾನು ಕೊಡಬೇಡ, ಬಂಗಾರ ಬೆಳ್ಳಿ ಏನು ಕೊಡಬೇಡ ಅಂತ ಹೇಳ್ತಿದ್ದಿಲ್ಲ. ನಿನ್ಗೆ ಎದಕ್ಕೆ ಬೇಕಾಗಿತ್ತು ಬೇ ಅದೆಲ್ಲ? ಎದಕ್ಕಂದ್ರೆ ನಾನು ಈ ಮನೆಗೆ ಹಿರೇಕೆ ಅದೀನಿ, ಅದಕ್ಕೆ ನಾನು ಹೇಳಿದ್ದು. ಏನು ಹಿರೇಕೆ ಅದಿದ್ದೀನಿ ನೀನು? ಹಿರೇಕೆ ಆದ ತಕ್ಷಣ ಎಲ್ಲ ನಿರ್ಧಾರ ನೀನು ತಗೋಬೋದಂತ ಅನ್ಕೊಂಡೇನೆ. ನೋಡಬೇ, ಅವರು ನನ್ನ ಬೀಗ್ರದಾರ, ಅವರು ಏನಾರ ಯಾಕೆ ಕೊಡ್ತಾರ, ಅದೆಲ್ಲ ನಿನಗೆ ಎದಕ್ಕೆ ಬೇಕು ಬೇ? ನನ್ನ ಇಷ್ಟ, ನಾ ಇಸ್ಕೊಂಡಾರ ಇಸ್ಕೋತೀನಿ, ಬಿಟ್ಟಾರ ಬಿಡ್ತೀನಿ. ಅವ್ರು ನನಗೆ ಕೊಡ್ತಾರ. ನಿನಗೇನಾರು ಕೊಡ್ತಾರ, ನಿನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಇಸ್ಕೋಬೇಡ, ನೀನು ತಲೆನೂ ಹಾಕಬೇಡ. ನೀನು ಎದಕ್ಕೆ ಬೇ ಆ ಹುಡುಗನ ಮುಂದೆ ಹಾಗೆಲ್ಲ ಮಾತಾಡಿದಿ? ಅವ್ರಿನ್ನ ಏನೇನೋ ಕೊಡ್ಬೇಕಂತ ಅನ್ಕೊಂಡಿದ್ರು ಗೊತ್ತನ, ಅದನ್ನೆಲ್ಲ ಕೆಡಿಸಿಟ್ಟಿ ನೀನು. ಲೇ ಆಸ್ ಬುರ್ಕಿ, ಒಂದು ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕೋ. ನಿನ್ನಿಂದಾಗಿ ನಮ್ಮ ಮನೆ ಮರ್ಯಾದೆ ಎಲ್ಲ ಹೋಗೈತಿ. ನೀನು ಮಾಡಿರೋ ಹೊಡ್ತಕ್ಕೆ ನಿನಗೆ ಅವ್ರ ಮುಂದೆ ನಾ ಮರ್ಯಾದೆ ತೆಗಿಬೇಕಂತಾನೆ ಇದ್ದೆ ನಾನು. ಆದ್ರೆ ಎದಕ್ಕೆ ಸುಮ್ಮನೆ ಅದೇ? ನನ್ನ ಅಳಿಯನ ಮುಖ ನೋಡಿ ಸುಮ್ಮನೆ ಆಗಿನಿ. ಯಾಕಂದ್ರೆ ಈ ಮನೆ ಮರ್ಯಾದೆ ಹೋದ್ರೆ ತಲೆ ತಗ್ಸೋದು ನನ್ನ ಅಳಿಯ ಅದಾನ, ನೀನೇನಲ್ಲ. ನಿನಗೆ ಮಾನ ಮರ್ಯಾದೆ ಏನಂದ್ರೆ ಏನೂ ಇಲ್ಲ, ಎಲ್ಲ ಬಿಟ್ಟು ನಿಂತು ಬಿಟ್ಟಿದ್ದೀನಿ ನೀನು. ಹಂಗಂತ ಮನೆಯಾಗಿರೋರೆಲ್ಲರೂ ಎಲ್ಲನೂ ಬಿಟ್ಟು ನಿಂತಾರಂತ ಅನ್ಕೊಂಡೆ ಅಲ್ಲೇ? ನೀನು ಮಗನ ಮದುವೆನ ನಮ್ಮನ್ನೆಲ್ಲ ಬಿಟ್ಟು ಮದುವೆ ಮಾಡಿದೆ. ಹೆತ್ತ ತಂದೆಗೆ ಚಂದನ ತಂಗೆ ಕರ್ಕೊಂಡು ಹೋಗಲಿಲ್ಲ ನೀನು. ಮಗನ ಬಂದು ಮದುವೆನ ನೋಡೋದಾಗ್ಲಿಲ್ಲ ನನ್ನ ಅಳಿಯಾಗ. ಎಷ್ಟು ಬೇಜಾರಾಗನ್ ಗೊತ್ತನ ನನ್ನ ಅಳಿಯ. 3-4 ದಿನ ಆತು ನನ್ನ ಅಳಿಯ ಆತು, ನನ್ನ ಇಬ್ಬರು ಮೊಮ್ಮಕ್ಳು ಆತು, ಚಂದನ ತಂಗೆ ಊಟ ಮಾಡವಲ್ರು, ಚಂದನ ತಂಗೆ ಮನೆಯಾಗ ಇರವಲ್ರು, ಅವರೆಲ್ರಿಗೂ ಮುಖ ತೋರಿಸೋದಾಗವಲ್ದು ಗೊತ್ತನ. ಹಂಗೆ ಮಾಡಿದಿ ನೀನು ಮಾಡಿರೋ ತಪ್ಪು ಕೆಲಸಕ್ಕೆ ನಿನಗೇನು ಅನಿಸೋಲ್ದಿಲ್ಲ. ಆದ್ರೆ ಮನೆಯಾಗ ಮಾನ ಮರ್ಯಾದೆ ಎಲ್ಲ ಇಟ್ಕೊಂಡಾರಲ್ಲ, ಅವರಿಗೆ ಚಂಡ ಎತ್ತು ನಡೆಯೋಕ್ಕಾಗವಲ್ದು ಗೊತ್ತನ ಊರಾಗ. ಏನ ನಿನ್ನ ಮಗನ ಮದುವೆಗೆ ನೀನಾಗ ಹೋಗಿಲ್ಲಲ್ಲ ಅಂತ ಎಲ್ಲರೂ ಎಷ್ಟು ಆಡ್ಕೊಂಡಾಗ ಕುಂತಾರ ಗೊತ್ತನ. ನಿನಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿಯೇನ ನೀನು? ನಿನ್ನ ಗಂಡನ ಬಗ್ಗೆ ಒಂದು ದಿನನಾರು ಕುತ್ಕೊಂಡು ಯೋಚನೆ ಮಾಡಿಯೇನ ನೀನು? ಈಗ ನಿನ್ನ ಬೀಗರೆಲ್ಲ ಮನೆಗೆ ಬಂದಿದ್ರಲ್ಲ, ಒಂದು ದಿನ ಒಂದು 5 ನಿಮಿಷನಾರ ನನ್ನ ಮೊಮ್ಮಗಳಾಗಲಿ ನನ್ನ ಹಳೆಯ ಆಗಲಿ ಈ ಮನೆ ಆಗಿದ್ರೇನು? ಸ್ವಲ್ಪ ಯೋಚನೆ ಮಾಡಿದ್ದೇನೆ, ಅವ್ರು ಯಾಕೆ ಮನೆ ಆಗಿಲ್ಲ, ಎದಕ್ಕೆ ಬರೋವಲ್ರು ಮನೆಗೆ ಅನ್ನೋದನ್ನು. ನಾನೇನು ಅವ್ರಿಗೇನು ಮದುವೆಗೆ ಬರಬೇಡ ಅಂತ ಅಂದಿದ್ದೇನೆ? ನಾನೇನು ಬಿಟ್ಟು ಮದುವೆ ಮಾಡಿ ನಾನು ಕರೆದೇ ಇಲ್ಲ ನಿಮ್ಮೆಲ್ರಿಗೂ. ಕರೆದ್ರೆ ನೀವೇ ಬರಲಿಲ್ಲ, ನಾ ಏನು ಮಾಡೋಣ? ಹೆಂಗದ ಕರೆಯೋದು? ಯಾವ ಕಾರ್ಯಕ್ಕೆ ಕರೆದಿದ್ದೀನಿ ನೀನು? ಹೋಳಿಗೆ ಉಣ್ಣಾಕ ನೀನೇ ಹಿರೇತನ ನಡ್ಸ್ಕೊಂಡು ಹೋದೆ, ಮದುವೆ ಮಾತುಕತೆಗೆಲ್ಲ ನೀನೇ ಹಿರೇತನ ನಡ್ಸ್ಕೊಂಡು ಹೋಗಿದ್ದಿ, ಮದುವೆಗೂ ಏನು ಬೇಕು ಏನು ಬೇಡ ಅನ್ನೋದೆಲ್ಲ ನೀನೇ ಹಿರೇತನ ನಡೆಸಿದಿ. ಮತ್ತು ಮ್ಯಾಲಿನ ಮಾತಿಗೆ ಕರೆದು ನೀವೀಗ ಬರಲಿಲ್ಲ ಅಂದ್ರೆ ನಾವೇನು ಮಾಡೋಣ ಅಂತ ಮಾತಾಡ್ತೀಯಲ್ಲ ನೀನು. ಅತ್ಯಾರ, ನಿಮ್ಮಿಂದಾಗಿ ಮಾವರಿಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತ್ರಿ. ಅವ್ರು ಸರಿಯಾಗಿ ಊಟನೂ ಮಾಡವಲ್ರಿ ಗೊತ್ತನ್ರಿ ನಿಮಗೆ. ನೀವಿಬ್ರು ಮಾತಾಡಕೋಬೇಡ್ರ, ನಿಮ್ಮಿಬ್ರಿಗೂ ಆಮೇಲೆ ಕಾದೈತಿ. ಮತ್ತು ನನ್ನ ಬಾಯಾಗ ಆಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ನೀ ಮಾತಾಡ್ಬೇ. ಎದಕ್ಕೆ ಬೇ ಹಂಗಂದು? ನಾ ಅವ್ರ ತಲೆ ಬಂಗಾರನ ಇಸ್ಕೋತೀನಿ, ಬೆಳ್ಳಿನಾರ ಇಸ್ಕೋತೀನಿ, ಬಾಂಡೆ ಸಾಮಾನಾರ ಇಸ್ಕೋತೀನಿ. ಅದನ್ನೆಲ್ಲ ನೀನೇನು ಬೇಕು ಕೇಳೋದು? ನಾನು ಕೇಳತ್ತೀನ, ನನಗೆ ಹಕ್ಕು ಐತಿ, ನಾನು ಕೇಳ್ತೀನಿ. ಇದು ನನ್ನ ಅಳಿಯನ ಮನೆ ಐತಿ. ಅಳಿಯ ನನಗೆ ಈ ಮನ್ಯಾಗ ಜವಾಬ್ದಾರಿ ಕೊಟ್ಟಾನ. ಹಿರೇಕಿ ಈ ಮನ್ಯಾಗ ಹಿರೇಕೆ ಅದೀಯವ್ವ, ನೀನ ಎಲ್ಲ ಜವಾಬ್ದಾರಿ ತಗೋ ಅತ್ತೇರ ಅಂತಂದು ಹೇಳಾನ. ಅದಕ್ಕೋಸ್ಕರ ನಾ ಈ ಮನೆ ಜವಾಬ್ದಾರಿ ಎಲ್ಲ ತೊಗೊಂಡು ನಿಂದು ಏನ್ಲೇ ನಡಕ? ಈ ಮನೆ ಮರ್ಯಾದೆ ತೆಗೆ ಅಂತಂದು ಎದಕ್ಕೆ ಮಾಡಾಕೊಂತಿದ್ದೀನಿ? ನೀನು ಬರೀ ರೊಕ್ಕ 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 ಅಂತ ಸಾಯ್ತಿದೆಯಲ್ಲ ಯಾವಾಗ ನೋಡಿದ್ರು. ನೋಡವೇ, ನಾನು ನಿನ್ನಿಬ್ಬರು ಮೊಮ್ಮಕ್ಕಳ ಮದುವೆ ವಿಷಯದಾಗ ಒಂದು ಚೂರು ತಲೆ ಹಾಕಿಲ್ಲ. ನೀವು ಅಷ್ಟ. ಇದು ನನ್ನ ಮಗನ ಮದುವೆ ಐತಿ, ನನ್ನ ಮಗನ ಜೀವನ ಐತಿ. ಇದ್ರಾಗ ನೀವು ಯಾರ ತಲೆ ಹಾಕಿದ್ರಿ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನೀವಿಬ್ಬರು ಈ ಮನೆಯಾಗಿರೋವರೆಗೂ ನಾನು ಎಲ್ಲ ವಿಷಯದಲ್ಲೂ ತಲೆ ಹಾಕಕಿನ. ನನಗೆ ಯಾವುದು ಸರಿ ಅನಿಸ್ತೈತಿ ಅದನ್ನು ಮಾಡ್ತೀನಿ, ಯಾವುದು ತಪ್ಪು ಅನಿಸ್ತೈತಿ ಅದನ್ನು ಈ ಮನೆಯಾಗ ಯಾರಿಗೂ ಮಾಡಕ್ಕೆ ಬಿಡಂಗಿಲ್ಲ. ಮನೆಯಾಗ ಎಲ್ಲರೂ ಒದಿವಂತ ಅಂದಮೇಲೆ ಎಲ್ಲರೂ ನಿರ್ಧಾರ ತೊಗೊಂಡು ನೀನು ಮುಂದುವರಿಬೇಕಾಗಿತ್ತು. ನಿನ್ನಿಂದ ನಿನಗೆ ತಿಳ್ದಂಗೆ ನಿರ್ಧಾರ ತೊಗೊಂಡು ಅಂದ್ರೆ ಅದಕ್ಕೆಲ್ಲರೂ ಮನೆಯಾಗ ಒಪ್ಕೋತಾರಂತ ಮಾಡಿ ಏನು? ಅಕ್ಕ ಹೇಳಿದಾಗ ಏನು ತಪ್ಪೈತ್ವಿ? ನೀನು ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ಕುಂತಿ ನನ್ನ ಕೈಯಾಗ ಉಳ್ಕೋತಿದಿ. ಇಲ್ಲ, ಇಲ್ಲಿಂದ ಈಗಲೇ ಒದ್ದು ನಿನ್ನ ಮನೆಗೆ ಓಡಿಸ್ತೀನಿ. ಮತ್ತೆ ಸುಮ್ಮನೆ ಬಾಯಿ ಮುಚ್ಕೊಂಡು ತೆಪ್ಪಗಿರು. ನಿನಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಆಯ್ತು ತಗೋ, ನೀವೇನಾರು ಮಾಡ್ಕೊಂಡು ಹಾಳಾಗೋಗ್ರಿ, ನನಗೆ ಎದಕ್ಕೆ ಬೇಕಾಗೈತಿ? ನಾನು ಈ ಮನೆಯಾಗ ಯಾರ ಮಾತನ್ನು ಕೇಳಂಗಿಲ್ಲ. ನನಗೇನು ಅನಿಸ್ತೈತೆ ಅದನ್ನ ಮಾಡಕ್ಕೆ ನಾನು ಅವ್ರ ಹತ್ರ ಏನು ಇಸ್ಕೋಬೇಕು ಅದನ್ನು ಇಸ್ಕೊಂಡ ತೀರ್ತೀನಿ. ಆ ಮನೆಯಿಂದ ಈ ಮನೆಗೆ ಏನು ಬರಲಾರ್ದಂಗೆ ನಾನು ನೋಡ್ಕೋತೀನಿ. ನನಗೆ ಗೊತ್ತೈತಿ ಯಾರನ್ನು ಹೆಂಗೆ ಬಗ್ಗು ಬಡಿಬೇಕನ್ನೋದು. ಹಂಗೆ ಇಲ್ಲಿ ಏನು ಮಾಡಬೇಕು ಏನು ಬೇಡ, ನನ್ನ ಮಗನ ಜೀವನದಾಗ ಯಾರು ಬೇಕು ಯಾರು ಬೇಡ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಇದು ನನ್ನ ಮಗನ ಜೀವನ ಐತಿ. ನನ್ನ ಮಗ ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು. ಇನ್ಮೇಲೆ ನನ್ನ ಮಗ ಚಂದನ ತಂಗಿರಲಿ. ಹಂಗೆ ನನಗೆ ಹೆಂಗೆ ಇಷ್ಟನೋ ಹಂಗೆ ಇರ್ತೀನಿ ನಾನು ಈ ಮನ್ಯಾಗ. ಈ ನಿನ್ನ ಇಬ್ಬರು ಸೊಸೆಯರಿಗೆ ಈ ಮನೆಗೆ ತರಾಕ ಏನು ಗತಿ ಇಲ್ಲಾಗಿತ್ತು, ಏನೂ ತಂದಿಲ್ಲ. ಅವ್ರ ಹತ್ರ ಗತಿ ಐತಿ, ತರಾಕೆಲ್ಲ ಐತಿ, ತರ್ತಾರ. ಇವ್ರಿಗೆ ಗತಿ ಇಲ್ಲ ಅಂತ ನನ್ನ ಸೊಸೆಗೂ ಗತಿ ಇಲ್ಲ ಅಂತ ಅನ್ಕೊಂಡೇನ? ಇವರಿಬ್ರಿಗೂ ನನ್ನ ಸೊಸೆಗೂ ಯಾವುದೇ ಕಾರಣಕ್ಕೂ ಹೋಲ್ಸಾಕ ಹೋಗಬೇಡ ನೀನು. ಸಾಕು ಸುಮ್ಮನಿರಿ ಅತ್ಯಾರ, ಏನು ಬರೀ ಗತಿ ಇಲ್ಲ ಅಂತೀರಿ. ಇನ್ನೊಂದು ಸಲ ಏನಾರು ಗತಿ ಇಲ್ಲ ಅಂತಂದ್ರಿ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನನಗಿಂತ ಹಿರಿಯರು ಅನ್ನೋದನ್ನು ಮರ್ತು ಮಾತಾಡ್ಬೇಕಾಗತ್ತೆ ನಾನು.
ಸವಿತವ ಲಲಿತವ ನೀವು ಒಳಗಡೆ ಹೋಗ್ರಿ. ನೋಡ್ರಿ ಅಮ್ಮಾರ ಹೆಂಗೆ ಮಾತಾಡ್ತಾರೆ ಇವರು. ಸವಿತಾ ಲಲಿತಾ ನೀವಿಬ್ರು ಒಳಗಡೆ ಹೋಗ್ರಿ. ನಿಮ್ಮಿಬ್ರಿಗೂ ನನ್ನ ಮೇಲೆ ಗೌರವ ಇದ್ರೆ ಇವಾಗ ಒಳಗಡೆ ಹೋಗ್ತೀರಿ. ಲೇ ದುಡ್ಡಿನ ಆಸೆಗೋಸ್ಕರ ಮಾನ ಮರ್ಯಾದಿನ ಮಾರ್ಕೋಬೇಡಲೇ. ನಿಂದು ಮರ್ಯಾದೆ ಹೋದ್ರೆ ಹೋಗ್ಲತ್ತಾಗ, ಹಂಗಂತ ನಮ್ಮ ಮನೆ ಮರ್ಯಾದೆ ನಮ್ಮೆಲ್ಲರೂ ಮರ್ಯಾದೆ ತೆಗಿಯಂಗೇನಾರ ಮಾಡಿದಿ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಹೋಗ್ಬೇ ಹೋಗ, ನನಗೆ ಮುಂದೆ ಏನು ಮಾಡ್ಬೇಕನ್ನೋದು ಚಂದನ ತಂಗೆ ಗೊತ್ತೈತಿ.